ಹರಿಯೇ ಮುಖ್ಯ ನಿಯಾಮಕನು ಎಂದರಿದು ಪುಣ್ಯ ಪುಣ್ಯ ಹರುಷ ಮರುಷ ಲಾಭ ಲಾಭ ಸುಖ ದುಃಖಾದಿ ದ್ವಂದ್ವಗಳ ನಿರುತ ಅವನಂಘ್ರಿಗೆ ಸಮರ್ಪಿಸಿ ನರಕ ಭೂ ಸ್ವರ್ಗಾಪವರ್ಗದಿ ಕರಣ ನಿಯಾಮಕನ ಸರ್ವತ್ರದಲ್ಲಿ ನೆನೆಯುತ್ತಿರು. ಕರಾರವಿಂದೇನ ಪದಾರವಿಂದಂ ಮುಖಾರವಿಂದೇ ವಿನಿವೇಶಯಂತಂ ವಟಸ್ಯ ಪತ್ರಸ್ಯ ಪುಟೇ ಶಯಾನಂ ಬಾಲಂ ಮುಕುಂದಂ ಮನಸಾ ಸ್ಮರಾಮಿ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರ ವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ಧ್ಯಾನ ಪ್ರಕ್ರಿಯಾ ಸಂಧಿ ಪದ್ಯ 14. ಹರಿಯೇ ಮುಖ್ಯ ನಿಯಾಮಕನು ಎಂಬ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ಸರ್ವಜೀವರ ಬಿಂಬ ರೂಪಿಯಾದ ಶ್ರೀಹರಿಯೇ ಸರ್ವ ಕ್ರಿಯಾ ವಿಶೇಷಗಳಿಗೂ ಮುಖ್ಯ ಕಾರಣ ಮತ್ತು ಸಮಸ್ತ ಜೀವರಾಶಿಗಳ ದೇಹಗತ ಅವಯವಗಳ ದ್ವಾರ ಇಂದ್ರಿಯ ದ್ವಾರ ನಡೆಯುತ್ತಿರುವ ಸಕಲ ಕರ್ಮಗಳಿಗೂ ಬಿಂಬನಾದ ಶ್ರೀಹರಿಯೇ ಮುಖ್ಯ ಪ್ರೇರಕನು. ಪ್ರಮುಖ ಪರಮ ಮುಖ್ಯ ವೃತ್ತಿಯಿಂದ ನಿಯಾಮಕನೆಂದು ಶಾಸ್ತ್ರಜನ್ಯ ಜ್ಞಾನದಿಂದ ಅರಿತು ಶುಭ ಮಿಶ್ರ ಅಶುಭ ಕರ್ಮಗಳನ್ನು ಲಾಭ ನಷ್ಟ ಸುಖ ದುಃಖ ಜಯ ಸೋಲು ಇತ್ಯಾದಿ ದ್ವಂದ್ವ ಕರ್ಮಗಳನ್ನು ಅನವರತ ಪರಮಾತ್ಮನ ಪಾದಕಂಜಗಳಲ್ಲಿ ಅರ್ಪಿಸುತ್ತಾ ನರಕ ಸ್ವರ್ಗ ಭೂಮಿ ಮುಕ್ತಿಧಾಮ ಇತ್ಯಾದಿ ಸರ್ವಸ್ಥಳ ಕಾಲ ದೇಶಾದಿಗಳಲ್ಲಿ ಸರ್ವಜೀವರ ಇಂದ್ರಿಯ ನಿಯಾಮಕನೆಂದು ಸ್ಮರಿಸುತ್ತಿರಬೇಕು ಎಂದು ತಿಳಿಸುತ್ತಾರೆ. ಸಕಲ ಜೀವರಿಗೆ ಮುಖ್ಯ ಬಿಂಬವಾಗಿರುವ ಶ್ರೀ ಪರಮಾತ್ಮನಿಗೆ ಹರಿ ಎಂದು ಹೆಸರು. ಅಸೃಜಾವಸ್ಥೆಯಲ್ಲಿ ಸೃಷ್ಟಿಯಲ್ಲಿ ಮುಕ್ತಾವಸ್ಥೆಯಲ್ಲಿ ಸಕಲ ಕಾಲ ದೇಶಾದಿಗಳಲ್ಲಿ ಜೀವರಿಗೆ ಬಿಂಬರೂಪನಾದ ಭಗವಂತನೇ ಹರಿನಾಮಕನು. ಜೀವರ ದೈಹಿಕ ವಾಚನಿಕ ಮಾನಸಿಕ ಕಾಲಿಕ ದೇಶಿಕ ಇತ್ಯಾದಿ ಸರ್ವಾವಸ್ಥೆಗಳು ಸರ್ವಕಾಲಗಳಲ್ಲಿ ನಡೆಯುತ್ತಿರುವ ಸಮಸ್ತ ಕರ್ಮಗಳಿಗೂ ಬಿಂಬರೂಪಿ ಶ್ರೀಹರಿಯೇ ಪರಮ ಮುಖ್ಯ ವೃತ್ತಿಯಿಂದ ನಿಯಾಮಕನು. ಸರ್ವಚೇಷ್ಟಾ ಪ್ರವರ್ತಕನಾದ ಬಿಂಬರೂಪಿ ಶ್ರೀಹರಿಯು ಜೀವಾಂತರ್ಗತನಾಗಿ ಜೀವಾಕಾರನಾಗಿ ಜೀವಶಬ್ದವಾಚ್ಯನಾಗಿ ತಾನೇ ಜೀವರ ಸ್ವರೂಪ ಲಿಂಗ ದೇಹಗತ ತ್ರಿಗುಣಗಳು ಅವುಗಳಿಂದ ಪ್ರವರ್ತಿತವಾಗುವ ಸತ್ವ ರಜ ತಮೋ ಕರ್ಮಗಳಲ್ಲಿ ಕರ್ಮಾಂತರ್ಗತವಾಗಿ ಕರ್ಮಪತಿಯಾಗಿ ಕರ್ಮ ಪ್ರೇರಕನಾಗಿ ಬಿಂಬಕ್ರಿಯಾದ್ವಾರ ಸ್ವತಂತ್ರನಾದ ಶ್ರೀಹರಿಯು ಸಕಲ ಕರ್ಮಗಳನ್ನು ಮಾಡಿಸುತ್ತಿರುವನು. ಸತ್ವಗುಣ ಪ್ರಾಚುರ್ಯದಿಂದ ಪುಣ್ಯಕರ್ಮಗಳ ಅಭಿವ್ಯಕ್ತಿ ಅದರಿಂದ ಪುಣ್ಯಫಲ ಪ್ರಾಪ್ತಿ, ತಮೋಗುಣ ಪ್ರಾಚುರ್ಯದಿಂದ ಪಾಪಕರ್ಮಗಳ ಅನುಷ್ಠಾನ ತಜ್ಜನಿತ ದುಃಖ ರೂಪವಾದ ಪಾಪಫಲ ಪ್ರಾಪ್ತಿ. ಇಷ್ಟಕ್ಕೆಲ್ಲ ಬಿಂಬರೂಪಿಯಾದ ಶ್ರೀಹರಿಯೇ ಮುಖ್ಯ ನಿಯಾಮಕನು. ಈ ರೀತಿ ಗುರುಪದೇಶದ್ವಾರ ಶಾಸ್ತ್ರಜನ್ಯವಾದ ಜ್ಞಾನದಿಂದ ಸ್ವಾನುಭವದಿಂದ ತಿಳಿದು ಸಕಲ ದ್ವಂದ್ವ ಕರ್ಮಗಳನ್ನು ಇಂದಿರೇಶನ ಪಾದಾರವಿಂದಗಳಿಗೆ ಮುಕುಂದಾರ್ಪಣ ಬುದ್ಧಿಯಿಂದ ಅರ್ಪಿಸುತ್ತಿರಬೇಕು ಎಂಬ ಧರ್ಮ ಕರ್ಮ ರಹಸ್ಯಾರ್ಥವನ್ನು ತಿಳಿಸುತ್ತಾರೆ. ವಿಧಿ ನಿಷೇಧ ರೂಪವಾದ ನೈಮಿತ್ತಿಕ ಕರ್ಮಾನುಷ್ಠಾನ, ದೇವರ ಪೂಜಾ ಅತಿಥಿ ಸತ್ಕಾರ, ಗುರು ಹಿರಿಯರ ಶುಶ್ರೂಷ, ತೀರ್ಥಕ್ಷೇತ್ರ ಯಾತ್ರೆ, ಶ್ರೀಹರಿಗೆ ನಿವೇದಿತವಾದ ಆಹಾರ ಭೋಜನ, ಕಾಲ ದೇಶಾದಿಗಳಿಗನುಗುಣವಾದ ಸತ್ಕರ್ಮಾಚರಣೆ ಇತ್ಯಾದಿ ಕಾರ್ಯಗಳು ಪುಣ್ಯಕರ್ಮಗಳೆನಿಸುವವು. ಇಂತಹ ಪುಣ್ಯಕರ್ಮಗಳನ್ನು ಬಿಂಬನು ತತ್ವದೇವತೆಗಳ ದ್ವಾರ ಮಾಡಿಸುತ್ತಿರುವನು. ಇದಕ್ಕೆ ಲಿಂಗ ದೇಹಗಳ ಸತ್ವಗುಣ ಪ್ರಾಚುರ್ಯವೇ ಉಪಾದಾನ ಕಾರಣವು. ಹಿಂಸೆ, ಅನಾಚಾರ, ಭಗವದ್ವೇಷ, ಭಗವದ್ಭಕ್ತರಲ್ಲಿ ದ್ವೇಷ, ಕಾಮಾದಿ ಅರಿಷಡ್ವರ್ಗಗಳ ಪ್ರಾಬಲ್ಯ, ಕ್ರೌರ್ಯ, ನಾಸ್ತಿಕತೆ ಇತ್ಯಾದಿ ಕರ್ಮ ವಿಶೇಷಗಳು ಪಾಪ ಅಪುಣ್ಯ ಕರ್ಮಗಳೆನಿಸುವವು. ಲಿಂಗ ದೇಹಗತ ತಮೋಗುಣ ಪ್ರಾಚುರ್ಯದಿಂದ ಕರ್ಮ ಪ್ರೇರಕನಾದ ಬಿಂಬನು ತತ್ವದೈತ್ಯರ ದ್ವಾರ ಇಂತಹ ಪಾಪಕರ್ಮಗಳನ್ನು ಮಾಡಿಸುತ್ತಿರುವನು. ಪಾಪಕರ್ಮಗಳ
ಫಲ ದುಃಖಾನುಭವ, ನರಕಾದ್ಯನರ್ಥಗಳ ಪ್ರಾಪ್ತಿ. ತಮೋಯೋಗ್ಯ ಜೀವರಿಗೆ ಲಿಂಗಭಂಗಾನಂತರ ನಿತ್ಯ ದುಃಖ ರೂಪವಾದ ಅಂಧತಮಸ್ಸು ಪ್ರಾಪ್ತಿ. ಲಿಂಗ ದೇಹಗತ ರಜೋಗುಣ ಪ್ರಾಚುರ್ಯದಿಂದ ಸುಖ ದುಃಖ ರೂಪವಾದ ಮಿಶ್ರ ಕ್ರಿಯಾಭಿವ್ಯಕ್ತಿ. ಇದರಿಂದ ಮಿಶ್ರ ಫಲಾನುಭವ. ಪುಣ್ಯ ಕರ್ಮಗಳನ್ನಾಗಲಿ ಪಾಪಕರ್ಮಗಳನ್ನಾಗಲಿ ಮಿಶ್ರ ಕರ್ಮಗಳನ್ನಾಗಲಿ ಮಾಡಲು ಜೀವನು ಸ್ವತಂತ್ರನಲ್ಲ. ಜೀವರ ಕರ್ತೃತ್ವ ಶಕ್ತಿಯು ಭಗವದಧೀನವಾಗಿದೆ. ಪರಾಧೀನರಾದ ಜೀವರ ಕರ್ತೃವನ್ನು ಜೀವರ ಅನಾದಿ ಸ್ವಭಾವವಿದು. ಕರ್ಮಗಳಿಗನುಗುಣವಾಗಿ ಸರ್ವತಂತ್ರ ಸ್ವತಂತ್ರನಾದ ಬಿಂಬನು ಪ್ರೇರಿಸಿ ಕ್ರಿಯಾತ್ಮಕವನ್ನಾಗಿ ಮಾಡುವನು. ಅಂತಹ ಬಿಂಬಕ್ರಿಯಾದ್ವಾರ ಪುಣ್ಯ ಮಿಶ್ರ ಪಾಪ ಕರ್ಮಗಳ ಅಭಿವ್ಯಕ್ತಿ, ನಂತರ ತಜ್ಜನ್ಯ ಫಲಪ್ರಾಪ್ತಿ. ಅಂತೆಯೇ ಪ್ರಾಪಂಚಿಕ ಭೋಗಗಳ ಪ್ರಾಪ್ತಿ, ಪುತ್ರ ಕಳತ್ರ ಗ್ರಹ ದಾನ ಧನ ಧಾನ್ಯಾದಿಗಳ ಸಂಪಾದನೆ ಇತ್ಯಾದಿಗಳು ಋಣಾನುಬಂಧ ರೂಪದಿಂದ ಜೀವನಿಗೆ ಸರ್ವಕರ್ಮ ನಿಯಾಮಕನಾದ ಸರ್ವೋತ್ತಮನ ಅನುಗ್ರಹದಿಂದ ಪ್ರಾಪ್ತಿಯಾಗುವವು. ಆದಾಯ ರೂಪದಲ್ಲಿರುವ ಈ ವಸ್ತುಗಳು ಲಾಭವೆನಿಸುವವು. ದ್ರವ್ಯ ನಷ್ಟ, ಆಸ್ತಿಪಾಸ್ತಿಗಳ ನಷ್ಟ, ಮರಣಾದಿಗಳಿಂದ ಬಂಧು ಬಾಂಧವರ ವಿಯೋಗ, ಆರೋಗ್ಯ ಹಾನಿ ಇತ್ಯಾದಿ ಅಲಾಭ ರೂಪವಾದ ನಷ್ಟಗಳು. ಹೀಗೆ ಪುಣ್ಯ ಪಾಪ, ಲಾಭ ನಷ್ಟ, ಸುಖ ದುಃಖ, ಜಯ ಅಪಜಯ ಇತ್ಯಾದಿಗಳಿಗೆ ದ್ವಂದ್ವ ಕರ್ಮಗಳ ಫಲರೂಪವಾದ ಅನುಭವವೆಂದು ಹೇಳುವರು. ಇಂತಹ ಸಕಲ ದ್ವಂದ್ವ ಕರ್ಮಗಳಿಗೂ ಮುಖ್ಯ ಪ್ರೇರಕನು ಹಾಗೂ ನಿಯಾಮಕನು ಬಿಂಬರೂಪಿಯಾದ ಶ್ರೀಹರಿಯೇ ಹೊರತು ಅನ್ಯರಲ್ಲ. ಈ ರಹಸ್ಯಾರ್ಥವನ್ನು ಅರಿತು ಶ್ರೀಹರಿಯ ಚರಣಾರವಿಂದಗಳಲ್ಲಿ ದ್ವಂದ್ವ ಕರ್ಮ ಸಮರ್ಪಣೆ ಮಾಡು. ಸಕಲ ಕರ್ಮಗಳಲ್ಲಿ ಭಗವದಧೀನತಾ ರೂಪವಾದ ಧ್ಯಾನವೇ ದ್ವಂದ್ವ ಕರ್ಮ ಸಮರ್ಪಣೆಯ ರಹಸ್ಯಾರ್ಥ. ಇದಕ್ಕೆ ಪ್ರಮಾಣ ಪುಣ್ಯ ಪಾಪಾಧಿಕಂ ಕರ್ಮ ಅರ್ಪಣಂ ಕುರು ಸರ್ವದಾ ಬೃಹನ್ನಾರದೀಯ ವಚನವು. ಪಾಪಕರ್ಮಗಳ ಅನುಭವಕ್ಕಾಗಿ ನರಕ ಪ್ರಾಪ್ತಿ, ಪುಣ್ಯಕರ್ಮಗಳ ಭೋಗಕ್ಕಾಗಿ ಸ್ವರ್ಗ ಪ್ರಾಪ್ತಿ. ಮಿಶ್ರ ಕರ್ಮ ಫಲ ಭೋಗಕ್ಕಾಗಿ ಭೂಲೋಕದಲ್ಲಿ ಅನೇಕ ಯೋನಿಗಳ ಜನ್ಮಗಳ ಪ್ರಾಪ್ತಿ. ಲಿಂಗಭಂಗಾನಂತರ ಕರ್ಮ ವಿಮೋಚನಾ ದ್ವಾರ ವೈಕುಂಠಾದಿ ಅಪವರ್ಗಗಳಲ್ಲಿ ಮುಕ್ತಿಧಾಮಗಳಲ್ಲಿ ನಿತ್ಯಾನಂದ ರೂಪವಾದ ಸ್ಪಷ್ಟ ರೂಪಾನುಭವ ಇತ್ಯಾದಿ ಸರ್ವ ದೇಶಗಳಲ್ಲಿ ಅಸೃಜಾವಸ್ಥೆ, ಸೃಷ್ಟಿ ಸ್ಥಿತಿ ಮುಕ್ತಿದಶಾ ಇತ್ಯಾದಿ ಸರ್ವಾವಸ್ಥೆಗಳಲ್ಲಿ ಭೂತ ವರ್ತಮಾನ ಭವಿಷ್ಯಾದಿ ಸರ್ವಕಾಲಗಳಲ್ಲಿ ಸಕಲೇಂದ್ರಿಯಗಳ ನಿಯಾಮಕನಾದ ಬಿಂಬನಿಂದಲೇ ಶುಭ ಮಿಶ್ರ ಅಶುಭ ಕರ್ಮಗಳು ಪ್ರವರ್ತಿತವಾಗುತ್ತಿವೆ ಎಂದು ತಿಳಿದು ಸರ್ವತ್ರ ಬಿಂಬನನ್ನು ಸ್ಮರಿಸುತ್ತಿರು ಎಂದು ಶ್ರೀ ಜಗನ್ನಾಥದಾಸಾರ್ಯರು ಈ ಪದ್ಯದಲ್ಲಿ ಹೇಳಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ. ಶ್ರೀಕೃಷ್ಣಾರ್ಪಣಮಸ್ತು.